ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪಿ ಆ್ಯಂಡ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ಅಂಥವ್ರೆಲ್ಲರೂ ಕೂಡ ಬೇಗ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನೇನು ಹತ್ತತ್ರ 5,000 ಜನ ಸಬ್ಸ್ಕ್ರೈಬರ್ ಆಗುವ ಹಂತದಲ್ಲಿ ನನ್ನ ಚಾನಲ್ ಇದೆ. ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಒಳ್ಳೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನೋಡ್ಬೋದು ಸ್ನೇಹಿತರೆ, ಇವತ್ತು ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ, ಸಡನ್ಲಿ ಅಂದರೆ ನೈಟ್ ಈಗಾಗಲೇ ಹೆಚ್ಚು ಕಡಿಮೆ ಒಂದು 8 ಗಂಟೆ ಆಗಕ್ಕೆ ಬಂದಿದೆ. ಬಟ್ ಇವಾಗಷ್ಟೇ ಇದನ್ನು ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಯಾಕಂದರೆ ನಾಳೆ ದಿನ ನಾನು ಹತ್ತಿ ಬೆಲೆ ಕಡೆಗೆ ಬರೋದಿದೆ. ಸೊ ಅಲ್ಲಿ ಯಾರಿಗೋ ಒಬ್ಬರಿಗೆ ಹಂದಿ ಫಾರ್ಮ್ ಇದೆ ಅವ್ರದ್ದು ಆಲ್ರೆಡಿ. ಅವರಿಗೆ ನಾನು ಕೆಲವೊಂದು ಟಗರು ಮರಿ ತೆನೆ ಕುರಿಗಳನ್ನ ಕೊಡೋದೊಂದು ಬಾಕಿ ಇದೆ. ಹಾಗಾಗಿ ಅಲ್ಲಿ ಅವರು ಕೂಡ ಇವತ್ತು ಬರ್ತೀವಂತ ನನ್ನ ಫಾರಮ್ಗೆ ಬರ್ತೀವಂತ ಫೋನ್ ಮಾಡಿದ್ರು ನಿನ್ನೆ ದಿನ. ಬಟ್ ಅವ್ರು ಫೈನಲಿ ಬರ್ತಾ ಇದ್ದಾರೆ ಅನಿಸುತ್ತೆ. ಸೊ ಹಾಗಾಗಿ ನಾನು ಕೂಡ ನಾಳೆ ದಿನ ಅವ್ರ ಕಡೆ ಮರಿಗಳನ್ನ ಅಂದರೆ ತೆನೆ ಕುರಿಗಳನ್ನ ತೊಗೊಂಡು ನಾಳೆ ದಿನ ಹತ್ತಿ ಬೆಲೆಗೆ ಬರೋದಿದೆ. ಅದ್ರ ಜೊತೆಗೆ ಸಿರಾ ಕಡೆ ಕೆಲವೊಬ್ಬರಿಗೆ ಕೆಲವೊಂದು ಟಗರು ಮರಿಗಳನ್ನು ಕೂಡ ನಾನು ಕೊಡೋದಿದೆ. ಹಾಗಾಗಿ ನಾಳೆ ದಿನ ನಾನು ಶಿರಾ ಮತ್ತು ಹತ್ತಿ ಬೆಲೆ ಕಡೆ ಹೋಗ್ತಿದ್ದೀನಿ. ಆನ್ ದಿ ವೇ ಯಾರಿಗಾದರೂ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಗಾಡಿ ಕೆಪಾಸಿಟಿ ಬಂದ್ಬಿಟ್ಟು ಒಂದು ಗಾಡಿ ಒಳಗೆ 70 ರಿಂದ 75 ಮರಿಗಳು ಬರುತ್ತೆ. ಬಟ್ ತೆನೆ ಕುರಿಗಳು ಒಂದು 20 ತೆನೆ ಕುರಿಗಳಿದೆ. ಜೊತೆಗೆ ಒಂದು 12 ಈ ಥರ ಅಮ್ಮಿನಗಡ ಎಳಗಾಡ್ ಟಗರು ಮರಿಗಳಿದೆ. ನಿಮಗೂ ಕೂಡ ಈ ಥರ ಟಗರು ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನಾಳೆ ಬರುವಂಥ ಗಾಡಿ ಸ್ವಲ್ಪ ರಶ್ ಇಲ್ಲಾಂದರೆ ತುಂಬ ಮರಿಗಳ ಸಂಖ್ಯೆ ಕಡಿಮೆ ಇದೆ. ಬಟ್ ಹಾಗಾಗಿ ಯಾರಿಗಾದರೂ ಅವಶ್ಯಕತೆ ಬಿದ್ದರೆ ನನಗೆ ಇವಾಗಲೇ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ನಾಳೆ ದಿನ ಶನಿವಾರ ಇರೋ ಕಾರಣಕ್ಕೆ ನನ್ನ ಕಡೆಯಿಂದ ಮರಿಗಳನ್ನ ಕಳಿಸ್ಕೊಡ್ತೀನಿ. ಕಳಿಸ್ಕೊಡೋದ್ರ ಜೊತೆಗೆ ಸ್ವತಃ ನಾನು ಕೂಡ ಕೆಲವೊಂದು ಫಾರ್ಮ್ಗೆ ಮರಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡು ಬರ್ತಾ ಇದ್ದೀನಿ. ಸೊ ನಿಮಗೆ ಅದು ಇಮ್ಮಿಡಿಯೇಟ್ಲಿ ಬೇಕಾದರೆ ಇವಾಗಲೇ ಕಾಲ್ ಮಾಡಿದೆ ನಾನು ಪಿಕ್ ಮಾಡಿದೆ. ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ನಾಳೆ ದಿನ ನಾನು ಹತ್ತಿ ಬೆಲೆ ಮತ್ತು ಸಿರಾ ಕಡೆಗೆ ಕೆಲವೊಂದು ಕುರಿಗಳನ್ನ ಕೊಟ್ಟು ರಿಟರ್ನ್ ಬರ್ತೀನಿ. ಮತ್ತು ಅದ್ರ ಜೊತೆಗೆ ನಾಳೆ ದಿನ ನನ್ನ ಕಡೆಯಿಂದ ಸಂತೆಯಲ್ಲಿ ಬೆಂಗಳೂರಿಗೆ ಮತ್ತು ಮೈಸೂರು ಕಡೆಗೆ ಮರಿಗಳನ್ನು ಕೂಡ ನಾನು ಲೋಡ್ ಮಾಡಿ ಕೊಡ್ತಾ ಇದ್ದೇನೆ. ಸೊ ಅಲ್ಲೂ ಕೂಡ ಯಾರಿಗಾದರೂ ಸಣ್ಣ ಪುಟ್ಟ 2, 3, 4 ಹೀಗೆಲ್ಲ ಮರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾದರೆ ತೆನೆ ಕುರಿ ಇರಲಿ ಮೇಕೆ ಇರಲಿ ಏನೇ ಇರಲಿ ನಿಮಗೆ, ಸೊ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನನ್ನ ಹತ್ರನ ಮರಿಗಳನ್ನ ತೊಗೊಂಡು ಆನ್ ದಿ ವೇ ಯಾರಾದರೂ ಇಳಿಸ್ಕೋಬೇಕಾದ್ರೆ ನನಗೆ ಸಂಪರ್ಕಿಸಿ ಇವತ್ತೆಲ್ಲ ಬೇಗ. ಯಾಕಂದರೆ ನನ್ನ ಕಡೆಯಿಂದ ಗಾಡಿ ಬರೋ ಕಾರಣಕ್ಕೆ ನಾನು ಇಮಿಡಿಯೇಟ್ಲಿ ಒಂದು ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೇನೆ. KR ನಗರಕ್ಕೂ ಕೂಡ ನಾಳೆ ದಿನ ಕೆಲವೊಂದು ಮೇಕೆ ಮರಿಗಳನ್ನ ಕಳಿಸ್ಕೊಡ್ತಿದ್ದೇನೆ. ನನ್ನ ಫ್ರೆಂಡ್ ಒಬ್ಬರು ಯೋಗೇಶ್ ಅಂತ ಅಲ್ಲಿ KR ನಗರದಲ್ಲಿದ್ದಾರೆ. ಅವರು ಕೂಡ ಒಂದು 10 ತೆನೆ ಕುರಿ ಮತ್ತು 10 ಈ ಥರ ಅಮ್ಮಿನಗಾಡಿ ಎಳಗಾಡ್ ಟಗರುಗಳನ್ನ ಕಳಿಸ್ಕೊಡಿ ಬ್ರದರ್ ಅಂತ ಫೋನ್ ಮಾಡಿದರು. ಬಟ್ ಈಗಾಗಲೇ ಸುಮಾರು ಸರಿ ಅಂದರೆ 1-2 ಸಲ ಒಂದ್ಸರಿ ಅವರಿಗೆ ಮರಿಗಳನ್ನ ಕೊಟ್ಟಿದ್ದೀನಿ. ಬಟ್ ಈಗಲೂ ಕೂಡ ಅವ್ರು ನನಗೆ ಫೋನ್ ಮಾಡಿ ಬೆಳಗಿನ ಜಾವ ಮತ್ತು ನಿನ್ನೆ ನೈಟು ಕೆಲವೊಂದು ಮರಿಗಳನ್ನ ಕಳಿಸ್ಕೊಡಿ ಬ್ರದರ್ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರಾದರೂ KR ನಗರದವ್ರು ಇದ್ದರೂ ಕೂಡ ನೀವು ನಾಳೆ ದಿನ ಅಂದರೆ ನಾಳೆ ಗಾಡಿ ಬರುತ್ತೆ. ಸೊ ಶ್ರೀರಂಗಪಟ್ಟಣಕ್ಕೆ ಅವ್ರ ಜೊತೆ ಕೂಡ ಬಂದು ನೀವು ತೊಗೋಬೋದು. ಆಲ್ಮೋಸ್ಟ್ ಚಾಮರಾಜನಗರ ಜಿಲ್ಲೆಯಿಂದ ಅಥವಾ ಕೊಳ್ಳೇಗಾಲದಿಂದ ಕೆಲವೊಂದು ಮರಿಗಳನ್ನ ತೊಗೊಳೋದಕ್ಕೆ ಶ್ರೀರಂಗಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಸೊ ಅವರಿಗೆ ಅಲ್ಲಿ ಆ ಕಡೆ ಗಾಡಿ ಬರೋದಿಲ್ಲ. ಅವರೆಲ್ಲರೂ ಕೂಡ ಶ್ರೀರಂಗಪಟ್ಟಣ ಕೊನೆ ಸ್ಟಾಪ್ ಇರುತ್ತೆ, ಅಲ್ಲಿಗೆ ಬಂದು ಮರಿಗಳನ್ನ ಕಲೆಕ್ಟ್ ಮಾಡ್ತಾರೆ. ಅಂದರೆ KR ನಗರ ಮತ್ತು ಮೈಸೂರು ಮತ್ತು ಕೊಳ್ಳೇಗಾಲ ಮತ್ತು ಚಾಮರಾಜನಗರ ಜಿಲ್ಲೆ ಕಡೆಯಿಂದ ಮರಿಗಳನ್ನ ಬಂದು ಕಲೆಕ್ಟ್ ಮಾಡಿಕೊಂಡು ತೊಗೊಂಡು ಹೋಗ್ತಾರೆ. ಸೊ ನಿಮಗೂ ಕೂಡ ಅಲ್ಲಿಂದ ಏನಾದರೂ ಮರಿಗಳ ಅವಶ್ಯಕತೆ ಇದ್ದರೆ ಸೊ ನೀವು ಕೂಡ ನಾಳೆ ದಿನ ಶ್ರೀರಂಗಪಟ್ಟಣಕ್ಕೆ ಗಾಡಿ ಬರೋದಿದೆ, ಅಲ್ಲಿ ಬಂದು ನೀವು ಕಲೆಕ್ಟ್ ಕೂಡ ಮಾಡ್ಕೊಂಡು ಹೋಗ್ಬೋದು. ನನ್ನ ಹತ್ರ ಅಮ್ಮಿನಗಡಿ ಎಳಗಾ ಮರಿಗಳು ಅಷ್ಟೇ ಸಿಗುತ್ತೆ. ಸುಮಾರು ಜನ ಫೋನ್ ಮಾಡಿ ಬೇರೆ ಮರಿಗಳನ್ನ ಕೊಡ್ತೀರಾ, ಬೇರೆ ಜಾತಿ ಮರಿಗಳಿದೆ ಅಂತ ಕೇಳ್ತೀರಾ. ಸೊ ನನ್ನ ಹತ್ರ ಆ ಥರ ಯಾವುದೇ ರೀತಿ ಬೇರೆ ಜಾತಿಯ ಮರಿಗಳು ಇರೋದಿಲ್ಲ. ನನ್ನ ಹತ್ರ ಸಿಗೋದು ಅಮ್ಮಿನಗಡಿ ಎಳಗಾ ಮರಿಗಳು ಒಂದೇ. ಸೊ ಈ ಥರ ಅಮ್ಮಿನಗಡಿ ಎಳಗಾ ಮರಿಗಳು ಬೇಕಾದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.